ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಹಾಡು ತನ್ನಷ್ಟಕ್ಕೆ ಪ್ಲೇ ಆಗ್ತಾ ಇದೆ. ಅದನ್ನ ಕೇಳ್ತಾ ಇರೋದು ಯಾರು? ಬನ್ನಿ ನೋಡೋಣ. ಕಿವಿಗೆ ಇಯರ್ಫೋನ್ ಹಾಕೊಂಡವಳು ಹಾಡಿನಲ್ಲೇ ಮುಳುಗಿ ತನ್ನ ಕನಸಿನ ಹುಡುಗನ ಜೊತೆ ಡುಯೆಟ್ ಮಾಡ್ತಿರುವಂತೆ ಕಣ್ಣೆರಡು ಮುಚ್ಚಿ ತೆರೆದ ಕಿಟಿಯಿಂದ ಬೀಸುತ್ತಿದ್ದ ಗಾಳಿಯಲ್ಲಿ ತೇಲಾಡ್ತಿದ್ಲು ಚಂದು. ಕಾಲೇಜ್ ಸ್ಟಾಪ್, ಕಾಲೇಜ್ ಸ್ಟಾಪ್ ಎನ್ನುತ್ತಾ ಕಂಡಕ್ಟರ್ ಗಂಟಲರಚಿಕೊಂಡ. ಇವಳು ಹಾಗೆ ಕಣ್ಮುಚ್ಕೊಂಡು ಡುಯೆಟ್ ಮೂಡಲ್ಲೇ ಇದ್ಲು. ಮುಂದಿನ ನಿಲ್ದಾಣಕ್ಕೆ ಬಂದಾಗ ಲಾರ್ಡ್ ಸ್ಟಾಪ್ ಎಂದು ಕೂಗ್ತಿದ್ದ ಕಂಡಕ್ಟರ್ ಕೂಗು ಕಿವಿಗ್ ಬಿದ್ದಿತ್ತು. ಹಾಗೆ ಕಣ್ಬಿಟ್ಟವಳು ಸುತ್ತ ಗಮನಿಸಲು ಕಂಡದ್ದು ಬಸ್ಗಳು ಒಂದರ ಪಕ್ಕ ಒಂದು ನಿಂತಿದ್ದ ಜಾಗ. ಅಂದ್ರೆ ಬಸ್ ಸ್ಟ್ಯಾಂಡ್. ಹಾಗೆ ಕಣ್ಣುಚ್ಕೊಂಡವಳು ಬ್ಯಾಗ್ ಹಿಡಿದು ನಿಂತು ಕಂಡಕ್ಟರ್ ಬಳಿ ಬಂದು, ಅಣ್ಣ ರಾಮಯ್ಯ, ಯಾಕಯ್ಯ ಕಾಲೇಜ್ ಹತ್ರ ಸ್ಟಾಪ್ ಕೊಡ್ಲಿಲ್ಲ? ಜೋರ್ ಮಾಡಿದ್ಲು. ಓ, ನೀನ್ ಕಾಲೇಜ್ ಹತ್ರ ಇಳ್ಕೊಂಡಿಲ್ವೋ? ನಂದು ಗಂಟ್ಲೆ ಕಣಮ್ಮ, ಬರ್ಕೊಂಡು ಸೀದಾ ಮೇಲ್ ಕಳಿಸ್ಬಿಡು, ನನಗೂ ಹೆಂಡತಿ ಮಕ್ಳಿದ್ದಾರೆ, ಆವರ್ಗತಿ ಏನು ಎನ್ನುತ್ತಾ ದುಡ್ಡೆನಿಸ್ತಿದ್ದ. ಅಯ್ಯೋ, ನೀನ್ ಕೂಗಿದ್ರೆ ನನಗ್ ಯಾಕೆ ಕೇಳಿಸಲ್ಲ? ಮತ್ತದೇ ಜೋರು ನಮ್ಮ ಚಂದುದು. ಇದು ಕಿವಿಯಲ್ಲಿ ನೇತಾಡಿದ್ರೆ ಹೆಂಗ್ ಕೇಳತ್ತೆ? ಇಳಿ ಇಳಿ ಎಂದು ಇಯರ್ಫೋನ್ ತೋರಿಸಿ ಬಸ್ ಇಳಿದವನಿಗೆ, ಈಗ ನನ್ ಕಾಲೇಜಿಗೆ ಹೇಗ್ ಹೋಗೋದು? ನಾವು ಸೇಫ್ ಆಗಿ ಬಸ್ ಹತ್ರ ಇಳ್ದಿದೀವ ಇಲ್ವಾ ಅಂತ ನೋಡ್ಕೊಳಕ್ಕೆ ನಿಮ್ಗೆ ಕಂಡಕ್ಟರ್ನ ನಂಬಿ ಬಸ್ ಹತ್ತೋರ್ ಕತೆ ಏನು ಎಂದ್ಲು. ಯಾವಾಗ್ಲೂ ಬಸ್ ಹತ್ತೋದು ನೀನು, ನಿನ್ಗೆ ಸ್ಟಾಪ್ ಬರೋಗ್ ನಾಣ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಎಂದು ಟಿಫನ್ಗೆ ಹೋದನು ಅವನು. ಡಬ್ಬ ನನ್ ಮಗ, ಇವನಿಗೆ ಕೈಕಾಲು ಸೊಟ್ಟಗಾಗ, ಎಣಿಸ್ತಿದ್ದ ದುಡ್ಡು ಕಡಿಮೆ ಆಗಿ ಕೆಲ್ಸದಿಂದ ತೆಗೆದು ಬಿಸಾಕುವಂತಾಗ, ಅವನ್ಗೆ ಊಟ ಸೇರ್ದಂಗಾಗ ಎಂದು ಬೈಕೊಂಡು ಸುತ್ತ ಗಮನಿಸಿ ಮತ್ತೆ ಕಾಲೇಜಿಗೆ ಹೋಗುವ ಬಸ್ ಹತ್ತಿದವಳು, ಇವತ್ ಲೇಟ್ ಆಯ್ತು, ಮೊದ್ಲೇ ನನ್ಗೆ ಟೈಮ್ ಸರಿ ಇಲ್ಲ, ಈಗ ಮತ್ತೆ ಟೈಮ್ ಕೆಡ್ತು ಎನ್ನುತ್ತಾ ಜಾಗರೂಕತೆಯಿಂದ ಸ್ಟಾಪ್ಗಾಗಿ ಕಾದಿದ್ದಳು. ಕಾಲೇಜಿನಲ್ಲಿ ಗುಡ್ ಮಾರ್ನಿಂಗ್ ಗೌರವ್ ಎನ್ನುತ್ತಾ ಸ್ಟೂಡೆಂಟ್ಸ್ ವಿಶ್ ಮಾಡಲು, ವೆರಿ ಗುಡ್ ಮಾರ್ನಿಂಗ್ ಎನ್ನುತ್ತಾ ಒಳಗೆ ಬಂದಿದ್ದ NRI ಗೌರವ್. ಅವನು ಹಾಕಿದ್ದ ಬ್ಲೂ ಫಾರ್ಮಲ್ ಶರ್ಟ್ ಮತ್ತು ಲೈಟ್ ಕ್ರೀಮ್ ಪ್ಯಾಂಟ್ ಕಣ್ಣು ಕುಕ್ಕಿಸುವ ಲುಕ್ ಕೊಟ್ಟಿತ್ತು. ಇನ್ ಶರ್ಟ್ ಮಾಡಿದ್ದನು, ನಾರ್ಮಲ್ ಬ್ರೌನ್ ಶೂ ಹಾಕಿದ್ದನು, ಕೈಗೆ ವಾಚ್ ಕೂಡ ಇತ್ತು. ನಿನ್ನೆ ಸ್ಟೂಡೆಂಟ್ ರೀತಿ ಟಿ ಶರ್ಟ್ ಹಾಕಿದ್ದವ ಈ ಹೊಸ ಲುಕ್ ನೋಡಿ ಹುಡುಗಿರು ಮತ್ತೆ ಮತ್ತೆ ಜಾರುವಂತೆ ಇವತ್ತು ತಯಾರಾಗಿದ್ದ. ಸೊ ಶಲ್ ವಿ ಸ್ಟಾರ್ಟ್ ಎನ್ನುತ್ತಾ ಶರ್ಟ್ ತೋಳು ಮೊಣಕೈವರೆಗೂ ಮರ್ಚಿ ಅಟೆಂಡೆನ್ಸ್ ಹಾಕ್ತಾ, ಚಂದನಾ ಚಂದನಾ ಎಂದು 3 ಬಾರಿ ಕರೆಯಲು ಉತ್ತರ ಸಿಗ್ಲಿಲ್ಲ. ಆಬ್ಸೆಂಟ್ ಎಂದು ಮಾರ್ಕ್ ಮಾಡಿದವನು, ಸೊ ಲೆಟ್ ಸ್ಟಾರ್ಟ್. ಇವತ್ತು ನಾವು ಫಸ್ಟ್ ಕ್ಯಾಂಪಸ್ ಸೆಲೆಕ್ಷನ್ ನಡೆಯುವಾಗ ಏನೆಲ್ಲ ರೌಂಡ್ಸ್ ಇರುತ್ತೆ, ಯಾವ ರೀತಿ ಪ್ರೋಸೆಸ್ ನಡೆಯುತ್ತೆ, ಮತ್ತೆ ಅದನ್ನ ಹೇಗೆ ಕ್ಲಿಯರ್ ಮಾಡೋದು ಅಂತ ತಿಳಿಯೋಣ. ಅದಕ್ಕೂ ಮುಂಚೆ ನೀವು ಫಸ್ಟ್ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಕೆಲವೊಂದು ವಿಚಾರ ತಿಳಿಬೇಕು ಎಂದವನು ಯಾರೋ ಒಬ್ಬನನ್ನ ಎಬ್ಬಿಸಿ, ಇನ್ಶರ್ಟ್ ಅಲ್ಲಿ ಎಂದಿದ್ದೆ. ಹುಡುಗರೆಲ್ಲ ಕೂತಂತೆಯೇ ಶರ್ಟ್ ಪ್ಯಾಂಟ್ ಒಳಗಡೆ ತುರುಕಲು ಶುರು ಮಾಡಿದ್ದರು. ಅದನ್ನ ನೋಡಿದ ಹುಡುಗಿರು ಕೇಕೆ ಹಾಕಿ ನಕ್ಕಿದ್ದರು. ಸೊ ನೆಕ್ಸ್ಟ್ ಕ್ಲಾಸ್ ಇಂದ ಹುಡುಗರು ಐರನ್ ಅಂಡ್ ಇನ್ ಶರ್ಟ್ ವಿತ್ ನೀಟ್ ಶೇವ್ ದೆನ್ ಫಾರ್ಮಲ್ ಶೂಸ್ ಮೇಂಟೈನ್ ಮಾಡ್ಬೇಕು, ಗಾಟ್ ಇಟ್ ಎನ್ನಲು ಓಕೆ ಗೌರವ್ ಎಂದಿದ್ದರು. ಏನ್ ಹುಡುಗಿರು ನಕ್ಕಿದ್ದು? ನಿಮಗೂ ಇದೆ. ಚಿಮ್ಕಿ ಇರುವ ಹೆವಿ ಡಾಗ್ ಡಿಸೈನರ್ ಡ್ರೆಸ್ಸಸ್, ಒಳ್ಳೆ ಮದ್ವೆ ಹೆಣ್ಗಳಂತೆ ರೆಡಿಯಾಗಿ ಕೈಗೆ ಬಳೆ, ಕಾಲಿಗೆ ಗೆಜ್ಜೆ, ನೋಡ್ಲಿ ಅಂತ ಗೋಲ್ಡ್, ಎತ್ ಕಾಣಿಸ್ಲಿ ಅಂತ ಕುಂಕುಮ, ಸಿಕ್ಕಿದ್ರೆ ಹೈ ಹೀಲ್ಸ್ ಹಾಕೊಂಡು ಟಕ್ಕು ಟಕ್ಕು ಅಂತ ನಡ್ಕೊಂಡ್ ಬಂದು ಇಂಟರ್ವ್ಯೂವರ್ ಮೂಡ್ ಹಾಳ್ ಮಾಡ್ಬೇಡ್ರಮ್ಮ. ನೀವು ಡೀಸೆಂಟ್ ಡ್ರೆಸ್ ಅಂಡ್ ಲೈಟ್ ಮೇಕಪ್ ಹಾಕಿ. ಹೆವಿ ಹೇಳೋದೇನು ಬೇಡ, ಹುಡುಗಿರು ಅರ್ಥ ಮಾಡ್ಕೋತೀರಲ್ವಾ ಎನ್ನಲು ಇನ್ಸಲ್ಟ್ ಆದವರು ಅವನ್ ಧ್ವನಿಗೆ, ಬೈಗುಳಕ್ಕೆ, ಜೋಕ್ಗೆ ಹುಡುಗಿರು ಪಿತ. ಆದ್ರೆ ಯಾರೋ ಬಾಗ್ಲು ಬಡ್ದಿದ್ರು. 1 ಮಿನಿಟ್ ಎನ್ನುತ್ತಾ ಬಾಗ್ಲು ತೆರೆದವನ್ಗೆ ಕಂಡಿದ್ದು 32 ಹಲ್ಲು ಬಿಟ್ಟು ವಿಶ್ ಮಾಡಿದ ಚಂದನ. ಗುಡ್ ಮಾರ್ನಿಂಗ್ ಸರ್. ಯಾಕೆ ಲೇಟು ಎಲ್ಲರಂತೆ ಕೇಳಿದ್ದ. ಬಸ್ ಮಿಸ್ ಆಯ್ತು ಎಂದು ಧ್ವನಿ ಇಳಿಸಿ ಮಾತಾಡಿದ್ದಳು. ಮಿಸ್ಟರ್ ಯಾಕಾಗ್ಲಿಲ್ಲ ಎಂದು ಜೋಕ್ ಹಾಕಿದ್ದ. ಇಡೀ ಕ್ಲಾಸ್ ನಗಾಡಿತ್ತು. ಅವನ್ ಜೋಕ್ಗೆ ಮೂತಿ ಚಿಕ್ಕದ್ ಮಾಡಿದ್ಲು. ಹಾಗೆ ಬ್ಯಾಗ್ ನೇತಾಕೊಂಡು ನಿಂತಿದ್ದವಳ ಕಿವಿಗಷ್ಟೇ ಕೇಳುವಂತೆ, ನೀನು ನನಗೆ 4 ಗೋಡೆ ಮಧ್ಯೆ ಕ್ಲಾಸ್ ತಗೊಂಡೆ ಅಲ್ವಾ, ಈಗ ನೋಡು 4 ಜನರ ಮಧ್ಯೆ ಕ್ಲಾಸ್ ಹೇಗಿರುತ್ತೆ ಎಂದಿದ್ದೆ. ನೇತಾಡ್ತಿದ್ದ ಬ್ಯಾಗ್ ಹೆಗ್ಲಿನಿಂದ ಜಾರಿ ಕೆಳಗ್ ಬಿದ್ದಿತ್ತು. ಸ್ವಲ್ಪ ಮುಜುಗರ ಪಟ್ಟ ಹುಡುಗಿ ಬ್ಯಾಗ್ ಹಿಡಿದು ಅವಳ ಬೆಂಚ್ ಕಡೆ ಹೋಗಲು ನಕ್ಕವ ಬಾಗ್ಲಾಕಿದ್ದ. ಹಾಗೆ ಹೀಗಿರ್ಬೇಕು ಹಾಗಿರ್ಬೇಕು ಎನ್ನುತ್ತಿದ್ದವ ಬೆರಳು ಮಾಡಿ ಚಂದನ ಕಡೆಗೆ ತೋರಿಸುತ್ತಾ ಕ್ಲಾಸ್ ಎಂಜಾಯ್ ಮಾಡ್ತಾ ಕೇಳಿದ್ರು ಎಲ್ರು. ಆ ರೀತಿ ನಡ್ಕೊಂಡಿದ್ದ. ಚಂದನ ಒಬ್ಳನ್ನ ಬಿಟ್ಟು.
ಸೊ ನಿಮ್ಗೆ ಸ್ಮಾಲ್ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಈಗ ಎಂದವ. ಹೇ ಯು, ಲೆಟ್ ಕಮ್, ಪ್ಲೀಸ್ ಕಮ್ ಎಂದು ಚಂದು ಕಡೆ ಬೆರಳು ಮಾಡಿ ತೋರಿಸಲು ಹೆಜ್ಜೆ ಹಾಕ್ತಾ ಸ್ಟೇಜ್ ಹತ್ತಿದಳು. ಓಕೆ, ರೈಟ್ ಸಮಥಿಂಗ್ ಆನ್ ದ ಬೋರ್ಡ್ ಎನ್ನಲು, ಸರ್ ಎಂದು ಮತ್ತೆ ರಾಗ ತೆಗೆದವಳಿಗೆ ಕಿವಿಗೆ ರಜೆ ಕೊಟ್ಟಿದ್ದೀರಾ ಎಂದು ಮತ್ತೊಂದು ಜೋಕ್ ಹಾಕಿದ್ದ. ಮತ್ತೊಮ್ಮೆ ಕ್ಲಾಸ್ ನಕ್ಕು ನಲಿಯಲು, ಅಯ್ಯೋ ಬಿಳಿ ಕೋರಿಲ್ಲ, ತಡಿ ಮಾಡ್ತೀನಿ ಎಂದುಕೊಂಡವಳು ಮ್ಯಾಟ್ ಎಂದು ಬರೆದು ಕಣ್ಣಲ್ಲಿ ಅದು ನೀನು ಎನ್ನುವಂತೆ ಚಾಕಲ್ಲಿ ಇಟ್ಟು ಬಂದು ಕೂತಳು. ಅವಳ ಈ ಪದದ ಒಳ ಅರ್ಥ ಅರಿತವ ಥ್ಯಾಂಕ್ಸ್ ಚಂದನ ಎಂದು ಸ್ಟೇಜ್ ಹತ್ತಿದ. ಸೈಕಾಲಜಿ ಪ್ರಕಾರ ನಾವೇನೋ ಅದೇ ಬರಿತೀವಂತೆ ಈ ಪ್ರಶ್ನೆಗೆ ಉತ್ತರ. ಸೊ ಚಂದನ ಆರ್ ಯು ಮ್ಯಾಟ್ ಎಂದು ಮತ್ತೆ ಜೋಕ್ ಹಾಕಿದ್ದ. ಈಗ ಅವಳಿಗೆ ಮತ್ತೆ ಮುಖಭಂಗವಾಗಿತ್ತು. ಸೊ ಫ್ರೆಂಡ್ಸ್, ಈ ಪ್ರಶ್ನೆಗೆ ಉತ್ತರ ಸಮಥಿಂಗ್ ಅಷ್ಟೇ. ಇಂಟರ್ವ್ಯೂವರ್ ನಿಮ್ಗೆ ಏನ್ ಹೇಳ್ತಾರೋ ಅಷ್ಟೇ ಬರಿಬೇಕು, ಅಷ್ಟೇ ಮಾಡ್ಬೇಕು. ಇಟ್ಸ್ IQ ಟೆಸ್ಟ್ ಎಂದು ಅವಳತ್ತ ನೋಡಿದವ. ಮ್ಯಾಡ್ ಅಂದ್ರೆ ಅವರು ಫೈರ್ ಮಾಡ್ತಾರೆ, ಹೈರ್ ಮಾಡಲ್ಲ ಎಂದು ಮತ್ತೆ ಜೋಕ್ ಹಾಕಿದ್ದ. ಎಲ್ರೂ ಪಕ್ಕ ಪಕ್ಕ ನಕ್ಕರು. ಇವತ್ತಿಗೆ ಎಷ್ಟು ಸಾಕು, ಮುಂದೆ ಕಂಟಿನ್ಯೂ ಮಾಡೋಣ ಎಂದು ಕ್ಲಾಸ್ ಬಿಟ್ಟು ಹೊರಟಿದ್ದ. ಎಲ್ರೂ ಬ್ರೇಕ್ ಎಂದು ಹೊರಗೋಗಲು ಕಾದಿದ್ದವಳು ಎಲ್ರೂ ಹೋದ ನಂತರ ಸಿಡುಕ್ನಿಂದ ಬೋರ್ಡ್ ಮೇಲಿದ್ದ ಸಮಥಿಂಗ್ ವರ್ಡ್ ಮೇಲೆ ಚಾಕ್ ಪೀಸ್ ನಲ್ಲಿ ಗೀಚಿದ್ದು. ಬೇಕು ಬೇಕು ಅಂತ ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಇವರು. ಇದು ಕಂಟಿನ್ಯೂ ಆದ್ರೆ ಪ್ರಿನ್ಸಿಗೆ ಕಂಪ್ಲೇಂಟ್ ಕೊಡ್ತೀನಿ ನಾನು. ಇನ್ನು ಸ್ಟೂಡೆಂಟ್ಸ್ ಪವರ್ ಏನು ಅನ್ನೋದು ಗೊತ್ತಿಲ್ಲ ಇವ್ರಿಗೆ. ನಾನ್ ತೋರಿಸ್ತೀನಿ ಮಿಸ್ಟರ್ NRI ಭಟ್. ಜರ್ಮನಿಗೆ ವಾಪಸ್ ಹೋಗೋಕ್ಕೂ ಮುನ್ನ ಗುರುತಿಗೆ ಖರ್ಚಿಗೆ ಕೊಡ್ತೀನಿ ಪಕ್ಕ ಎಂದು ಹಿಂದೆ ತಿರುಗಲು ಕೈಕಟ್ಟಿ ನಿಂತಿದ್ದ ಗೌರವ್. ನೋಡಿದವಳಿಗೆ ಮತ್ತೊಮ್ಮೆ ಅವಮಾನ. ಅಯ್ಯೋ ಬಂದಿದ್ದಾನೆ ಅಂತ ಹೇಳೋಕೇನೆ ಆಗಿತ್ತು ಎಂದು ಕಣ್ಣಲ್ಲೇ ಪ್ರಶ್ನಿಸಿದ್ದಳು ಅವಳ ಫ್ರೆಂಡ್ ಶ್ವೇತಾ ಕಡೆ ನೋಡಿ. ಅವ್ರು ಹೇಗೆ ಹೇಳ್ತಾರೆ, ನೀವು ಬೋರ್ಡ್ ಕಡೆ ತಿರುಗಿದ್ರಿ ಎಂದು ನಕ್ಕವ. ಅದು ಬೋರ್ಡ್ ಕ್ಲೀನ್ ಆಗಿರ್ಲಿಲ್ಲ ಅಲ್ವಾ, ಸೊ ಕ್ಲೀನ್ ಮಾಡೋಕ್ ಬಂದಿದ್ದೆ. ಡಸ್ಟರ್ ತಗೊಳ್ಳಿ ಪ್ಲೀಸ್, ಕ್ಲೀನ್ ಮಾಡ್ಬಿಡಿ ಎಂದು ಹೊರಟವನು ಮತ್ತೆ ಹಿಂದೆ ಹೆಜ್ಜೆ ಇಟ್ಟು ಅವಳತ್ತ ನೋಡಿ, ಖರ್ಚಿಗೆ ಗುರ್ತಿಗೆ ಏನ್ ಕೊಡ್ತೀರಾ? ನೀವು ಕೊಡೋದು ಲೇಟ್ ಮಾಡಬಹುದೇನೋ, ಆದ್ರೆ ನಾನು ಬೇಗ ಬೇಗ ಕೊಡ್ತೀನಿ, ಕ್ಯಾಚ್ ಹಾಕೊಳ್ಳಿ. ನೆನ್ನೆ ಏನೋ ಮಾಸ್ ಡೈಲಾಗ್ ಕೊಟ್ರಲ್ಲ, ಏನದು? ಹೊರಗಿನಿಂದ ಗುಲ್ಕನ್, ಮುಟ್ಟೋಗ್ ಬಂದ್ರೆ ಪಾಯ್ಸನ್. ಅಬ್ಬಾ, ನಾವು ಟೈಸನ್. ಸಿಗೋಣ್ವಾ ಮಿಸ್ ಚಂದನ ಎಂದು ನಮಸ್ಕರಿಸಿ ಹೋದನು. ಹಾಗೆ ಹೊರಗಡೆ ಬಂದವನ ಕಣ್ಣಿಗೆ ಬಿದ್ದಿದ್ದು ಮರೆಯಲ್ಲಿ ನಿಂತು ಸಿಗರೇಟ್ ಸೇತ್ತಿದ್ದ ಕೆಲ ಹುಡುಗರು. ಏನ್ರೋ ಮಾಡ್ತಿದ್ದೀರಲ್ಲಿ? ಸಿಗರೇಟ್ ಸೇದೋ ಜಾಗನ ಇದು ಹೇಳಿ ಎಂದು ಪ್ರಶ್ನಿಸುತ್ತಾ ಸಿಟ್ಟಾದ. ನಿಮ್ಗೂ ಬೇಕಾ ಸರ್ ಎಂದು ಪ್ಯಾಕ್ ಮುಂದಿಡಿದವನಿಗೆ ಕೆನ್ನೆಗೆರಡು ಬಾರಿಸಿ ಕಾಲರ್ ಹಿಡಿದು ದೂರ ತಳ್ಳಿದವ. ನನಗೆ ಬೇಕಾ ಅಂತ ಕೇಳ್ತಾ? ಇದಕ್ಕೆ ನಾ ಕಾಲೇಜಿಗೆ ಬರೋದು ನೀನು ಇಡಿಯಟ್ ಎಂದು ಮತ್ತೆರಡು ಬಾರಿಸುತ್ತಿರಲು ಶಶಾಂಕ್ ಓಡಿ ಬಂದಿದ್ದ. ಗೌರವ್ ಬಿಡಿ ಬಿಡಿ ಎಂದು ಬಿಡಿಸಲು, ಲೈ NRI ತಪ್ಪು ಮಾಡ್ದೆ ಕಣೋ, ಬಿಡಲ್ಲ, ಈ ಕಾಲೇಜ್ನಿಂದ ಚೀಮಾರಿ ಹಾಕ್ಸಿ ನಿನಗೆ ಗೇಟ್ ಪಾಸ್ ಕೊಡಿಸ್ತೀವಿ ಎಂದು ಮತ್ತೊಬ್ಬ ಬಾಲ ಬಿಚ್ಚಲು, ಅದಕ್ಕೂ ಮುಂಚೆ TC ಕೊಡಿಸ್ತೀನಿ ನಾನು ಎಂದು ಅವರನ್ನ ಕಾಲರ್ ಹಿಡಿದು ಎಳೆದು ತಂದು ಪ್ರಿನ್ಸಿ ಹತ್ರ ನಡೆದದ್ದು ಹೇಳಲು ಅವರು ನಿಜಕ್ಕೂ ಆಕ್ಷನ್ ತೆಗೆದುಕೊಂಡು 1 ತಿಂಗಳು ದಿಬಾರ್ ಮಾಡಿದ್ರು. 1 ತಿಂಗಳಿನ ನಂತರ ಬದಲಾಗಿದ್ದರಷ್ಟೇ ಕಾಲೇಜು ಎಂದು ಹೇಳುತ್ತಿದ್ದಂತೆ ಹುಡುಗರೆಲ್ಲ ಗೌರವ್ ಕಾಲಿಗೆ ಬಿದ್ದು, ನಮ್ಮಪ್ಪ ಅಮ್ಮನಿಗಾಗಿ ಬಿಡಿ ಸರ್, ಒಂದು ಅವಕಾಶ ಕೊಡಿ ಸರ್, ಪ್ಲೀಸ್ ಸರ್, ಬದಲಾಗ್ತೀವಿ ಸರ್ ಎಂದು ಬೇಡಲು ಗೌರವ್ ಮನಸ್ಸು ಕರಗಿತ್ತು. ಓಕೆ ಎಂದು ಕ್ಷಮಿಸಿದವ. ಸರ್, ಇದು ಕೊನೆ ಚಾನ್ಸ್ ಅಂತ ಬಿಟ್ಬಿಡಿ ಎಂದು ಪ್ರಿನ್ಸಿಪಲ್ ಕಂಪ್ಲೇಂಟ್ ಹಿಂಪಡೆಯಲು, ಓಕೆ ಮತ್ತೆ ಈ ರೀತಿ ಆದ್ರೆ ಕಾಲೇಜಿಗೆ ಸೇರ್ಸೋದೇ ಇಲ್ಲ ಎಂದು ವಾರ್ನ್ ಮಾಡಿ ಕಳುಹಿಸಿದ್ರು ಪ್ರಿನ್ಸಿಪಲ್. ಥ್ಯಾಂಕ್ಸ್ ಸರ್, ನಾವು ಬದಲಾಗ್ತೀವಿ, ನಿಮ್ಮ ಈ ಅವಕಾಶಕ್ಕೆ ಥ್ಯಾಂಕ್ಸ್ ಎಂದು ಹೋದ ಹುಡುಗರು ಇವನ್ ಮೇಲೆ ಕಣ್ಣಿಟ್ಟಿದ್ದು ನಿಜ. ಮುಂದೆ ಹೇಗಿದೆ ಕತೆ? ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ. ಓದಿದವರೆಲ್ಲರಿಗೂ ಥ್ಯಾಂಕ್ಸ್. ಕತೆ ಕೇಳ್ತಾ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಥ್ಯಾಂಕ್ಸ್. ಈ ಬಜಾರಿಗೆ NRI ಯಾವ ರೀತಿ ಜೋಡಿ ಆಗ್ತಾನೆ ಅಂತ ನೋಡೋಣ. ಇದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕತೆ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.